ಎಲ್ಲರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಮಾನವನ ಸಹಜ ಆಯುಷ್ಯದ ಬಗ್ಗೆ ಪುರಾಣಗಳಲ್ಲಿನ ವಿವರಣೆಯನ್ನು ಅವಲೋಕಿಸಿದ್ದೇವೆ. ಚರಕ ಸಂಹಿತೆಯ ಪ್ರಕಾರ ವರ್ಷಶತಂ ಕಲ್ವಾಯುಃ ಪ್ರಮಾಣಂ, ಮನುಷ್ಯನ ಸಹಜ ಆಯುಷ್ಯ 100 ವರ್ಷಗಳು. ಆದರೆ ಇಂದಿನ ನಮ್ಮ ಸರಾಸರಿ ಆಯುಷ್ಯ ಕೇವಲ 70 ವರ್ಷಗಳಷ್ಟೇ. ಆಯುರ್ವೇದವು ಆಯುಷ್ಯ ಕಡಿಮೆಯಾಗುತ್ತಿರುವುದಕ್ಕೆ 3 ಪ್ರಮುಖ ಕಾರಣಗಳನ್ನು ಹೇಳುತ್ತದೆ. ಕಾರಣ 1, ಪ್ರಜ್ಞಾಪರಾಧ, ಇಂಟೆಲೆಕ್ಚುಯಲ್ ಎರರ್, ನಾವು ತಿಳಿದಿದ್ದರೂ ತಪ್ಪು ಜೀವನ ಶೈಲಿಯನ್ನು ಅನುಸರಿಸುವುದು. ಉದಾಹರಣೆಗೆ ಅನಿಯಮಿತ ಆಹಾರ, ಜಂಕ್ ಫುಡ್, ಫಾಸ್ಟ್ ಫುಡ್, ನಿದ್ರಾ ಕೊರತೆ, ಅತಿಯಾದ ಒತ್ತಡ, ಅತಿಯಾದ ಸ್ವಾರ್ಥ, ಲೋಭ, ಲಾಭದಾಸೆ ಇತ್ಯಾದಿ. ಕಾರಣ 2, ಅಸಾತ್ಮೇಂದ್ರಿಯಾರ್ಥ ಸಂಯೋಗ, ಇಂಪ್ರಾಪರ್ ಯುಟಿಲೈಸೇಷನ್ ಆಫ್ ಸೆನ್ಸಸ್, ಇಂದ್ರಿಯಗಳ ತಪ್ಪು ಬಳಕೆ. ಉದಾಹರಣೆಗೆ ಅತಿಯಾದ ಮೊಬೈಲ್ ಮತ್ತು ಸ್ಕ್ರೀನ್ ಬಳಕೆ, ಅಸ್ವಸ್ಥಕರ ಆಹಾರ, ಶಬ್ದ ಮಾಲಿನ್ಯ ಇತ್ಯಾದಿ. ಕಾರಣ 3, ಕಾಲ ಅಥವಾ ಪರಿಣಾಮ, ಎಫೆಕ್ಟ್ ಆಫ್ ಟೈಮ್, ಕಾಲದ ಪ್ರಭಾವದಿಂದ ಪ್ರಕೃತಿಯ ಬದಲಾವಣೆ. ಉದಾಹರಣೆಗೆ ಪರಿಸರ ಮಾಲಿನ್ಯ, ಆಹಾರದ ಗುಣಮಟ್ಟದ ಕುಸಿತ, ಜೀವನ ಶೈಲಿಯ ವೇಗ. ಪ್ರಸ್ತುತ ಈ ಕಲಿಯುಗದಲ್ಲಿ ನಾವು ಎದುರಿಸುತ್ತಿರುವ ಇನ್ನೂ ಭಯಾನಕ ಸಮಸ್ಯೆಗಳೆಂದರೆ ಆಹಾರದಲ್ಲಿ ಮಿಶ್ರಣ, ಅಡಲ್ಟ್ರೇಷನ್, ಕೃಷಿಯಲ್ಲಿ ಅತಿಯಾದ ಕೀಟನಾಶಕಗಳ ಬಳಕೆ, ಪೆಸ್ಟಿಸೈಡ್ಸ್, ರಾಸಾಯನಿಕಗಳಿಂದ ತುಂಬಿದ ಆಹಾರ, ಕೆಮಿಕಲ್ಸ್, ಲಾಭಕ್ಕಾಗಿ ಗುಣಮಟ್ಟವನ್ನು ಕಡೆಗಣಿಸುವುದು, ಲೋಭ, ಮಾಲಿನ್ಯ, ತಪ್ಪು ಜೀವನ ಶೈಲಿ ಇವುಗಳೆಲ್ಲ ನಮ್ಮ ಆಯುಷ್ಯವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಿವೆ. ಇದಕ್ಕೆ ಆಯುಷ್ಯವನ್ನು ವೃದ್ಧಿಸಿಕೊಳ್ಳಲು ಆಯುರ್ವೇದ ಹೇಳುವ ಸರಳ ಮಾರ್ಗೋಪಾಯಗಳು ಯಾವುವೆಂದರೆ ಶುದ್ಧ, ಸಾತ್ವಿಕ, ಸಮತೋಲನ ಆಹಾರ, ಸರಿಯಾದ ದಿನಚರ್ಯೆಯ ಪಾಲನೆ, ಋತುಚರ್ಯೆಯ ಪಾಲನೆ, ಒತ್ತಡರಹಿತ ಜೀವನ ಅತಿ ಮುಖ್ಯ. ಇನ್ನಾದರೂ ನಾವು ಜಾಗರೂಕರಾಗಿ ಇವುಗಳನ್ನು ಪಾಲಿಸಿದೇ ಆದಲ್ಲಿ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವುದರ ಜೊತೆಗೆ ಆಯುಷ್ಯವನ್ನು ವೃದ್ಧಿಸಿಕೊಳ್ಳಬಹುದಲ್ಲವೇ? ನಮ್ಮ ಜೀವನ ಶೈಲಿಯೇ ನಮ್ಮ ಆಯುಷ್ಯದ ಪ್ರಮುಖ ಕಾರಣವಾಗಿ ಬಿಟ್ಟಿದೆ. ಆಯುರ್ವೇದೋಕ್ತ ದಿನಚರ್ಯೆಯ ಬಗ್ಗೆ, ಅದರ ಮಹತ್ವದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಪುನರುಸ ಆಯುರ್ವೇದ ಆ್ಯಂಡ್ ಪಂಚಕರ್ಮ ಹಾಸ್ಪಿಟಲ್ ಗೋಕಾಕನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.